ದುಬೈನ ಕನ್ನಡ ಪಾಠಶಾಲೆಯ ಬಗ್ಗೆ ಮೋದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರೋದು. ಮನ್ ಕಿ ಬಾತ್ನಲ್ಲಿ ಪ್ರಶಂಸೆ. ಪರ್ವ ಗ್ರೂಪ್ನ ಉದ್ಯಮಿ ಶಶಿಧರ್ ನಾಗರಾಜಪ್ಪ ಮಿತ್ರರು ಆರಂಭಿಸಿದಂತಹ ಶಾಲೆ ಇದು. ಪರ್ವ ಗ್ರೂಪ್ನ ಶಶಿಧರ್ ಸ್ಥಾಪಿಸಿರುವಂತಹ ಕನ್ನಡ ಶಾಲೆ ದಶಕದಿಂದ ದುಬೈನಲ್ಲಿ ಕನ್ನಡ ಪಾಠಶಾಲೆ ಮಾಡ್ಕೊಂಡು ಬರ್ತಾ ಇದ್ದಾರೆ. 2014ರಲ್ಲಿ ಶಾಲೆ ಶುರು ಆಗಿದ್ದು 1000 ಮಕ್ಕಳಿಂದ ಇಲ್ಲಿ ಕಲಿಕೆ ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ದುಬೈನ ಕನ್ನಡ ಪಾಠಶಾಲೆ ಬಗ್ಗೆ ಪ್ರಶಂಸಿಸಿದ್ದಾರೆ. ಈ ಕನ್ನಡ ಶಾಲೆಯನ್ನು ಆರಂಭಿಸಿದ್ದು 2014ರಲ್ಲಿ. ಅಂದಿನಿಂದ ಇದು ಇಲ್ಲಿ ಕನ್ನಡ ಕಾಯಕ ಮಾಡ್ತಾ ಇದೆ. 2014ರಲ್ಲಿ ದುಬೈನಲ್ಲಿದ್ದ ಕನ್ನಡಿಗ ಉದ್ಯಮಿ ಶಶಿಧರ್ ನಾಗರಾಜಪ್ಪ ಹಾಗೂ ಸ್ನೇಹಿತರು ಅಲ್ಲಿನ ಕರ್ನಾಟಕ ಮೂಲದ ಮಕ್ಕಳಿಗೆ ಮಾತೃಭಾಷೆ ಕನ್ನಡದ ಜ್ಞಾನ ಕೊರತೆ ಇದೆ, ಇದು ದುಃಖಕರ ವಿಚಾರ, ಕನ್ನಡ ನಮ್ಮ ಭಾಷೆ ಅಷ್ಟೇ ಅಲ್ಲ ಸಂಸ್ಕೃತಿ ಕೂಡ, ಅದನ್ನು ಉಳಿಸಬೇಕು ಅಂತ ಚರ್ಚಿಸ್ತಾ ಇದ್ರು. ಈ ವೇಳೆ ಹೊಳೆದಿದ್ದೆ ಕನ್ನಡ ಪಾಠಶಾಲೆಯ ಕಲ್ಪನೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಭಾರತದಿಂದ 1000 ಕಿಲೋಮೀಟರ್ ದೂರದಲ್ಲಿರುವ ವಿದೇಶಗಳಲ್ಲಿ ವಾಸಿಸುವ ಭಾರತೀಯರು ತಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿರೋದಕ್ಕೆ ಹೇಗೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ಎತ್ತಿ ತೋರಿಸಿದ್ದಾರೆ. ಈ ಶಾಲೆಯನ್ನು 2014ರಲ್ಲೇ ಕನ್ನಡಿಗ ಉದ್ಯಮಿ ಶಶಿಧರ್ ನಾಗರಾಜಪ್ಪ ಹಾಗೂ ಅವರ ಸ್ನೇಹಿತರು ಆರಂಭಿಸಿದ್ರು ಅಂತ ಭಾನುವಾರ ಆಕಾಶವಾಣಿಯಲ್ಲಿ ತಮ್ಮ ಮಾಸಿಕ ಮನ್ ಕಿ ಬಾತ್ನಲ್ಲಿ ಭಾಷಣ ಮಾಡಿದ ಮೋದಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಶಾಲೆಯ ಸಂಸ್ಥಾಪಕ ಶಶಿಧರ್ ನಾಗರಾಜಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳಿದ್ದಾರೆ ಅಂದ್ರೆ, ದುಬೈ ಕನ್ನಡ ಶಾಲೆ ಬಗ್ಗೆ ಪ್ರಧಾನಿ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು 12 ವರ್ಷಗಳಿಂದ ಸಲ್ಲಿಸಿದ ನಿಸ್ವಾರ್ಥ ಸೇವೆಗೆ ಸಂದ ಗೌರವ. ಈ ಗೌರವ ಶಾಲೆ ಶಿಕ್ಷಕರು ಸ್ವಯಂ ಸೇವಕರಿಗೆ ಅರ್ಪಣೆ. ಇದು ಶಾಲೆಯ ಇಡೀ ತಂಡಕ್ಕೆ ಹೆಮ್ಮೆಯ ಕ್ಷಣ ಅನ್ನೋದನ್ನ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪರ್ವ ಗ್ರೂಪ್ನ ಸಿಇಒ HP ನೀಲೇಶ್ ಕೂಡ ಪ್ರತಿಕ್ರಿಯೆ ಕೊಟ್ಟಿರೋದು. ಅವ್ರಿಗೇನು ಹೇಳಿದ್ದಾರೆ ಅಂದ್ರೆ, ಕನ್ನಡ ಶಾಲೆಯ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಮೆಚ್ಚುಗೆ ಮಾತುಗಳನ್ನ ಆಡಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ. ಅದೇ ರೀತಿ ಪ್ರಧಾನಿ ಅವರಿಂದ ಮೆಚ್ಚುಗೆಗೆ ಪಾತ್ರರಾದ ಶಾಲೆಯ ಸಂಸ್ಥಾಪಕರಾದ ಶಶಿಧರ್ ಅವರಿಗೂ ಕೂಡ ಅಭಿನಂದನೆ ಅನ್ನೋದನ್ನ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಒಂದು ಹೆಮ್ಮೆಯ ವಿಚಾರ ಅಲ್ವಾ? ಎಷ್ಟೋ ಮಂದಿ ಬೆಂಗಳೂರಿನಲ್ಲಿ ಇರೋರೆ ಮಕ್ಕಳು ಕನ್ನಡ ಬರಲ್ಲ. ಏನಕ್ಕೆ ಕನ್ನಡ ಬರಲ್ಲ ನಿಮ್ಮ ಮಕ್ಕಳಿಗೆ ಅಂತ ಕೇಳಿದ್ರೆ, ಇಂಗ್ಲೀಷ್ ಸ್ಕೂಲಲ್ಲಿ ಓದ್ತಾ ಇದ್ದಾರಲ್ಲ, ಕಾನ್ವೆಂಟಿಗೆ ಹಾಕಿದೀವಲ್ಲ, ಹೈಫೈ ಸ್ಕೂಲ್ ಅಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ದುಬೈಯಲ್ಲಿ ಇದ್ಕೊಂಡು ಕನ್ನಡ ಕಲಿಕೆಗೆ ಅಂತ ಪ್ಲಾನ್ ಮಾಡಿರೋದು, 14 ವರ್ಷಗಳಿಂದ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇರೋದು ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಚಾರ. ಈ ಕಾಯಕ ಹೀಗೆ ಮುಂದುವರಿಲಿ ಅನ್ನೋದು ಎಲ್ಲರ ಆಶಯ.